ಮಹಾಕುಂಭಮೇಳದಲ್ಲಿ ಇವತ್ತು ತಾನೇ ಸ್ನಾನ ಮಾಡಿದ್ವಿ, ಬಟ್ಟೆ ಎಲ್ಲ ಹಾಕೊಂಡ್ವಿ. ಈಗ ಆಚೆ ಹೋಗಿ ಏನಾರ ಇದನ್ನೇನು ತಿಂದಿಲ್ಲ ನಾವು, ಅಷ್ಟು ಊಟ ಮಾಡಿಲ್ಲ. ಫುಲ್ಲು ಧೂಳಿದೆ, ಸೊ ಏನೋ ತಿನ್ನೋದು ಮನ್ಸು ಬರ್ತಿಲ್ಲ. ಆಚೆ ಹೋಗಿ ಏನಾರು ತಿನ್ನೋಣ ಅಂತ ಹೊರಟಿದ್ದೀವಿ. ಇದೇ ನೋಡಿ ಮಹಾಕುಂಭಮೇಳ ನಡೀತಿರುವಂಥ ಜಾಗ, ಪುಣ್ಯತೀರ್ಥ. ಆ ಕಡೆ ಆ ಬದಿಲಿ ಈ ಬದಿಲಿ ಎಲ್ಲ ಕಡೆಯಲ್ಲೂ ಸ್ನಾನ ಮಾಡ್ತಾ ಇರ್ತಾರೆ. ಇವತ್ತು ವೀಕೆಂಡ್ ಆಗಿರೋದಕ್ಕೆ ತುಂಬ ಜನ ಇದ್ದಾರೆ. ಊಟ ಮಾಡ್ತಾ ಇದೀವಿ. ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ, ಇವಾಗ ಊಟ ಮಾಡ್ತಾ ಇದ್ದೀವಿ. ಈ ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದೀವಿ. ಒಂದು ಊಟ 100 ರೂಪಾಯಿ, ಅನ್ಲಿಮಿಟೆಡ್ ಅಂತೆ. ನೋಡೋಣ. ಈಗ ಟೈಮು 3:11. ಕುಂಭಮೇಳ ಕಡೆಯಿಂದ ಮೇನ್ ರೋಡ್ ಕಡೆ ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನ್ ಎದುರ ಗಾಡಿ ಸಿಗುತ್ತೆ ಅಂತ. 6 ಗಂಟೆ 6:30 ಏನೋ ಟ್ರೈನ್ ಇದೆ ಅಯೋಧ್ಯೆಗೆ ಇವತ್ತೇ ಹೋಗಿ ಟ್ರೈ ಮಾಡ್ತೀವಿ. ಕುಂಭಮೇಳದಲ್ಲಿ ತುಂಬ ಚೆನ್ನಾಗಿದೆ ಅದಕ್ಕೆ. ಅಣ್ಣ ರೈಟಿಗೆ ಬನ್ನಿ. ಎಲ್ಲಿ ಅಬ್ಬಿ ಹಿಂಗೋ ಸಾಹಸ ಮಾಡಿ ಮೇನ್ ರೋಡ್ ಬಂದಿದ್ದೀವಿ. ಮೇನ್ ರೋಡಲ್ಲೇ ಇದ್ದೀವಿ. ಅದರ ಶೇರ್ ಆಟೋ ಬಸ್ಸು ಏನಾರು ಸಿಗುತ್ತಂತ ನೋಡಬೇಕು. ಆ ಕಡೆ ಹೋಗ್ಬೇಕಾಗಟ್ಟು. ಶಾಸ್ತ್ರಿ ಬ್ರಿಡ್ಜ್ ಅಂತೆ, ಅಲ್ಲಿದ್ದೀವಿ. ಇಲ್ಲಿಂದ ಶೇರ್ ಆಟೋ ಸಿಗುತ್ತಂತ ನೋಡಬೇಕು. ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನ್ಗೆ 6 o'clockಗೆ ಟ್ರೈನ್ ಇದೆ. ಏನೇನು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಬಸ್ ಹುಡುಕ್ತಾ ಇದ್ದೀರಾ? ಬಸ್ ಕಾಯ್ತಾ ಇದ್ದೀರಾ? 2 ನಿಮಿಷ ರೆಸ್ಟ್ ಅವನು ನೋಡು. ಪ್ರಯಾಗ್ರಾಜ್ದಿಂದ ಅಯೋಧ್ಯೆಗೆ ಹೊರಟಿದ್ದೀವಿ. ಟ್ರೈನ್ ಮುಖಾಂತರ ಹೋಗೋಣ ಅಂತ ಇದ್ದೀವಿ. ಟ್ರೈನು 6 ಗಂಟೆ ಅಲ್ಲ, 6:45 ಟ್ರೈನ್ ಇದೆ. ಸೊ 6 ಅವರ್ ಜರ್ನಿನಾ 5 ಅವರ್ ಜರ್ನಿ? 5 ಅವರ್ ಜರ್ನಿ. ಒಂದು 11 ಗಂಟೆಗೆ ಹೋಗ್ತೀವಿ ಅನ್ಸುತ್ತೆ. ಅಲ್ಲೋದ್ಮೇಲೆ ಮತ್ತೆ ಇನ್ನೊಂದು ಟೈಪ್ ಆಫ್ ಡಂಬರಾಟ ಸ್ಟಾರ್ಟ್ ಆಗುತ್ತೆ ನಮ್ಮದು. ಎಲ್ಲಿ ಮಲಗ್ತೀವಿ, ಎಲ್ಲಿ ಎದ್ದೊಳ್ತೀವಿ ಅಂತ ಯಾರಿಗೂ ಏನೂ ಗೊತ್ತಿಲ್ಲ. ಓನ್ಲಿ ಡಿಸೈಡ್ ಆಗಿದ್ದು ಕಾಶಿ ಬಗ್ಗೆ ಮಾತ್ರ. ಕಾಶಿಲಿ ಎಲ್ಲಾದರೂ ಸ್ಟೇ ಸಿಗುತ್ತೆ ಅನ್ನೋ ಧೈರ್ಯದಲ್ಲಿ ಹೋಗಿದ್ವಿ. ಪ್ರಯಾಗ್ರಾಜಲ್ಲಿ ಒಂಥರ ಎಲ್ಲ ತಿರುಗಿಸ್ಬಿಡ್ತು ನಮ್ಮನ್ನ ಇವತ್ತು. ಎಲ್ಲ ಆಲ್ಮೋಸ್ಟ್ 21 ಕಿಲೋಮೀಟರ್ ಟ್ರೆಕ್ ಮಾಡಿದ್ದೀವಿ. ಟ್ರೆಕ್ ಅಂದರೆ ಫುಲ್ಲು ತಿರುಗಾಡಿದ್ದೀವಿ. ಪಾದಯಾತ್ರೆ ಪ್ರಯಾಗ್ರಾಜದ ಪಾದಯಾತ್ರೆ. ಇವಾಗ ಅಯೋಧ್ಯೆ ಕಡೆ ಹೊರಟಿದ್ದೀವಿ. ಅಣ್ಣ ಹೆಂಗಿದೆ ಪ್ರಯಾಗ್ರಾಜ್? ನೋಡಿ ಬ್ಯಾಗೇಜ್ ತಂದಿರೋ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ ಎಲ್ಲರೂ. ನಡೀತಾನೆ ಇದ್ದೀವಿ. 20 ಕಿಲೋಮೀಟರ್ ನಡೆದಿದ್ದೀವಿ ಬೆಳಗ್ಗೆಯಿಂದ. ಇನ್ನೆಷ್ಟು ಕಿಲೋಮೀಟರ್ ಇದೆ ರೈಲ್ವೆ ಸ್ಟೇಷನ್ಗೆ? ಇನ್ನು 2.5 ಕಿಲೋಮೀಟರ್ ನಡಿಬೇಕು. ಯಾವುದೇ ಥರ ಆಟೋದವರು ಸಪೋರ್ಟ್ ಮಾಡ್ತಿಲ್ಲ. ಯಾರ ಹಿರಿಯರ ಜೊತೆ ಬಂದರೆ ಸ್ವಲ್ಪ ನೋಡ್ಕೊಂಡು ಬನ್ನಿ. ಯಾರೋ ರೀಲಲ್ಲಿ ಹೇಳ್ತಿದ್ರು, ಅದು ಕರೆಕ್ಟೇ. ಇಲ್ಲಿ ತುಂಬ ತೊಂದರೆ ಇದೆ. ಯಾವುದೇ ಥರ ಟ್ರಾನ್ಸ್ಪೋರ್ಟ್ ಇಲ್ಲ, ಬಸ್ ಸರ್ವಿಸ್ ಇಲ್ಲ, ಆಟೋ ಸರ್ವಿಸ್ ಇಲ್ಲ. ಬರೋದಾದ್ರೆ ನೋಡ್ಕೊಂಡು ಬನ್ನಿ. ಬರಿಲ್ಲ ಬ್ರದರ್. ರೀಚ್ ಆದ್ವಿ ಪ್ರಯಾಗ್ ಜಂಕ್ಷನ್. ಯಾರು ಪ್ರಯಾಗ್ರಾಜ್ ಅನ್ನೋದ, ಪ್ರಯಾಗ್ ಜಂಕ್ಷನ್ ಅಂತಾರೆ. ನಾವೇ ಫೀಲಲ್ಲೆಲ್ಲ ಪ್ರಯಾಗ್ರಾಜ್. ಏನು ಗುರು ಉರ್ದುಲು ಹಾಕ್ಬಿಟ್ಟವ್ರೆ, ಕಾಣಿಸ್ತೈತಾ? ಉರ್ದುನೇ ಅದು. ಪ್ರಯಾಗ್ ಜಂಕ್ಷನ್. ಇಲ್ಲಾಕೆ ತ್ರಿಭಾಷಾ ಸೂತ್ರ ಅನುಸರಿಸ್ತವ್ರೆ ಅಂತ ನಮಗೂ ಗೊತ್ತಿಲ್ಲ. ಅಣ್ಣ ಅಲ್ಲಿ ಬರ್ದವ್ರೆ 3ನೇದು ಮೇಲ್ಗಡೆಯಿಂದ 3ನೇದು. ಲೈಟ್ ಆಗಲ್ಲ, ಅವ್ರು ಬರೆಯಕ್ ಬಂದಿಲ್ಲ. ಅಲ್ಲಿ ನೋಡಲಿ ಪ್ರಯಾಗ ನೆಲದಾಣ. ಅಯ್ಯೋ ಪ್ರಯಾಗ ನಿಲ್ದಾಣ ಅನ್ನೋದಕ್ಕೆ ನೆಲದಾಣ ಅಂತ ಹಾಕೋರೆ. ಏನ್ರೋ ಕನ್ನಡ ಕೊಲ್ತೀರ ಇಲ್ಲೂ. ಪರವಾಗಿಲ್ಲ ಬಿಡ್ರೋ, ಆದ್ರೂ ಕೊಟ್ಟಿದ್ದೀರಲ್ಲ ನಮ್ಗೊಂದು ಸ್ಥಾನ ಇಲ್ಲಿ. ಜೈ ಶ್ರೀರಾಮ, ಜೈ ಶ್ರೀರಾಮ್. ಅಣ್ಣ ಚೆಕ್ ಇನ್ ಮಾಡ್ಬೇಕಣ್ಣ, ಇಲ್ಲಿ ಹೊಡಿತಾರ ಅನ್ಸುತ್ತೆ.
ಅವ್ರನ್ನೇ ಹೋಗಿ ಕೇಳೋ, ಅಲ್ಲಿ ಕೂತಲ್ಲ ಕಲೆಕ್ಟರ್ ಅವ್ರನ್ನೇ ಕೇಳು, ಏನಂತ ಫ್ರೀ ಇದೆಯಾ ಅಂತ ಒಂದು ಮಾತು ಕೇಳು, ಇಲ್ಲಾಂದ್ರೆ ಹೋಗಿ ಟಿಕೆಟ್ ತಗೊಳ್ಳಿ. ತಗೊಬೇಕು ಅಂತಂದ್ರೆ ಹೋಗಿ ಬರೋಣ, ಕೇಳು ಕೇಳು. ಪ್ರಯಾಗ್ರಾಜ್ ಜಂಕ್ಷನ್ನು ಎಲ್ಲರೂ ಅಯೋಧ್ಯ ಟ್ರೈನ್ಗೆ ವೆಯ್ಟ್ ಮಾಡ್ತಿದ್ದಾರೆ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. NR ಅಂದರೆ ನೋ ರಿಸರ್ವೇಷನ್ ಅನಿಸುತ್ತೆ. ಇಲ್ಲೇ ಹತ್ತೋಣ ಅಂತ ಇದ್ದೀವಿ, ಕಾಯ್ತಾ ಇದ್ದೀವಿ ಎಲ್ಲರೂ. 20 ನಿಮಿಷ ವೆಯ್ಟ್ ಮಾಡಿದ್ವಿ, ಕೊನೆಗೂ ಟ್ರೈನ್ ಬಂದಿದೆ. ಟ್ರೈನ್ ಬರೋದಲ್ಲ ಇಂಪಾರ್ಟೆಂಟು, ಈಗ ಜಾಗ ಹಿಡಿಯೋದು ಇಂಪಾರ್ಟೆಂಟ್. ಹಿಡಿಯೋಣ ಎಲ್ಲೆಲ್ಲೋ ಹಿಡ್ದಿದ್ದೀವಿ. ಅಯ್ಯೋ ಲೋ, ಇದು ಯಾವ್ದು ಗುರು, ಲೋಕಲ್ ಟ್ರೈನ್ ಇದ್ದಂಗೆ ಐತೆ. ಫೋನು ಎಲ್ಲ ಹುಷಾರಪ್ಪ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬಣ್ಣ. ಎಕ್ಸ್ಪ್ರೆಸ್ ನಾರ್ಮಲ್ ಇದು 5 ಅವರ್ ಅಂದ್ರೆ ನಾರ್ಮಲ್ ಅಣ್ಣ. ಹೆಂಗಿದೆ ಅಯೋಧ್ಯ ಟ್ರೈನು? ನನ್ನೇ ಯಾಕೋ ಕೇಳ್ತೀಯ ಯಾವಾಗ್ಲೂ? ನಾನು ಯಾವಾಗಲೂ ಬ್ಲ್ಯಾಂಕ್ ಇರುತ್ತೆ ಎಕ್ಸ್ಪ್ರೆಷನ್ ಹಂಗೆ ಇರಬೇಕು. ನಿನ್ನ ಎಕ್ಸ್ಪ್ರೆಷನಲ್ಲಿ ಅರ್ಧ ಆನ್ಸರ್ ಇರುತ್ತೆ. ಹೆಂಗಿದೆ ಟ್ರೈನ್ ಹೇಳಿ ಕೊನೆಗೆ? ಫೈನಲಿ ರಾಮ ಜನ್ಮಭೂಮಿಗೆ ಇಳಿದಿದ್ದೀವಿ. ಇದು ಅಯೋಧ್ಯ ಜಂಕ್ಷನ್, ಅಯೋಧ್ಯ ಧಾಮ ಜಂಕ್ಷನ್ದು ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಇಲ್ಲೇ ಸ್ಟಾಪ್ ಏನಾರು ಮಾಡಿ ಇಲ್ಲೇ ಏನಾರು ಟೆಂಟ್ ಹಾಕೋತರ ಇದ್ದೀವಿ. ಬಟ್ ತುಂಬ ಚಳಿ ಇದೆ ಇವಾಗ. ಸಮಯ ಇವಾಗ 1 ಗಂಟೆ AM. ಟ್ರೈನು ಆಲ್ಮೋಸ್ಟ್ 2 ಅವರ್ ಡಿಲೇ ಆಗಿ ಬಂದಿದೆ. ಎಕ್ಸ್ಪ್ರೆಸ್ ಅಂದರು, ಬಟ್ ಎಕ್ಸ್ಪ್ರೆಸ್ ಥರ ಇರಲಿಲ್ಲ. ಟೋಟಲಿ 170 ಕಿಲೋಮೀಟರ್ ಕವರ್ ಮಾಡೋದಕ್ಕೆ 8 ಅವರ್ ಜರ್ನಿ ಮಾಡಿದ್ದೀವಿ. ಅಯೋಧ್ಯ ಜಂಕ್ಷನಲ್ಲಿ ಇದ್ದೀವಿ. ತುಂಬ ಚಳಿ ಇದೆ. ಯಾವ ಕಡೆ? ದೇವಸ್ಥಾನಕ್ಕೆ ಇಲ್ಲಿಂದ 2 ಕಿಲೋಮೀಟರ್ ದೂರ ತೋರಿಸ್ತಿದೆ. ಬಟ್ ಸಮಯ ಇವಾಗ 1 ಗಂಟೆ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಆಗಲ್ಲ, ಇದು 1 ಗಂಟೆ AM. ಸೊ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವೋ ಇಲ್ಲ ಮಿಡಲಲ್ಲಿ ಎಲ್ಲರೂ ಮಲ್ಕೊಳ್ತೀವೋ ಇನ್ನೂ ಗೊತ್ತಿಲ್ಲ. ಬಟ್ ರೂಮ್ ಹುಡ್ಕೋದು ತುಂಬ ಅವಶ್ಯಕತೆ. ಚಳಿ ತುಂಬ ಇದೆ. ಎಲ್ಲ ಇಲ್ಲೇ ಮಲಗಿಬಿಟ್ಟಿದ್ದಾರೆ ನೋಡಿ. ಎಲ್ಲ ಇಲ್ಲೇ ಮಲಗಿಬಿಟ್ಟಿದ್ದಾರೆ. ಮೋಸ್ಟ್ಲಿ ಇವರು ಬೆಳಗ್ಗೆ ದರ್ಶನಕ್ಕೆ ಹೋಗೋರೆ ಅನಿಸುತ್ತೆ. 1 ಅವರ್ ಸರ್ಕಸ್ ಮಾಡಿದ್ದಕ್ಕೆ ಕೊನೆಗೂ ಅಷ್ಟೇ ಟೆಂಟ್ ಹಾಕೊಳ್ಳೋದಕ್ಕೆ ಟೆರೆಸ್ನಲ್ಲಿ ಜಾಗ ಕೊಡ್ತೀನಿ ಅವ್ರಿಗೆ. ಈಗೆಲ್ಲ ಹೋಗ್ತಾ ಇದ್ದೀವಿ. ಬಟ್ ಚಳಿ ಇದೆ. ಯಾವ ಥರ ಚಳಿ ಇರುತ್ತೋ ಗೊತ್ತಿಲ್ಲ. ನೈಟು ಆಲ್ರೆಡಿ 2 ಗಂಟೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀವೋ ಗೊತ್ತಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಚಳಿ ಇದೆ. ಆಲ್ರೆಡಿ ಔಟ್ ಆಗ್ಬಿಟ್ಟಿದ್ದಾರೆ ಎಲ್ಲ ಜನ. ಇಲ್ಲಿ ರೂಮ್ ಇಲ್ಲ ಅಂತ ಹೇಳಿದರು. ಇಲ್ಲೇ ಟೆರೆಸಲ್ಲಿ ಮಲ್ಕೊಳ್ಳೋಕೆ ಜಾಗ ಕೊಡ್ತೀನಿ ಅಂದಿದ್ದಾರೆ. ಟೆರೆಸ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಇದು ಒಂಥರ ಎಕ್ಸ್ಪೀರಿಯೆನ್ಸು. ಹಾಕ್ರಿ ಮಲ್ಕೊಳ್ಳೋಣ. ಟೆರೆಸ್ಗೆ ಬಂದಿದ್ದೀವಿ. ಸ್ವಲ್ಪ ಕಸ ಗುಡ್ಸ್ಕೊಂಡ್ಬಿಟ್ಟು ಹಾಕೊಂಬಿಡೋಣ. ಸ್ವಲ್ಪ ಕಸ ಗುಡ್ಸ್ಕೊಂಡು ಹಾಕೊಂಬಿಡೋಣ. पर्के ಏನಂತಾರೆ ಹಿಂದಿಲಿ? साफ करने के लिए ಇಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಟೆಂಟ್ ಸೆಟಪ್ ಆಗಿದೆ. ಇವ್ರು ಹೆಲ್ಪ್ ಮಾಡಿದ್ದಾರೆ ತುಂಬಾ. आपका नाम क्या है भाई? ಆದರ್ಶ್. ಅಯೋಧ್ಯೆದಲ್ಲಿ ಆದರ್ಶ್ ಅಂತ ಹುಡುಗ ಸಿಕ್ಕಿದ್ದಾನೆ ನಮ್ಗೆ. ಇಲ್ಲಿ ಹೆಲ್ಪ್ ಮಾಡಿದ್ದಾನೆ. ಅದೇ ನೋಡಿ ಅಯೋಧ್ಯೆ ರೈಲ್ವೆ ಸ್ಟೇಷನ್ನು. ಅಲ್ಲಿಂದ ಇಲ್ಲಿ ನಡ್ಕೊಂಬಂದ್ವಿ. ಟೆರೆಸ್ ಮೇಲೆ ಆದರ್ಶ್ ಅಂತ ಹುಡುಗ. ರೂಮ್ ಕೇಳಿದ್ವಿ, ರೂಮ್ ಸಿಕ್ಕಿಲ್ಲ. ಸೊ ರೂಮ್ ಫುಲ್ ಆಗಿರೋದಕ್ಕೆ ಟೆರೆಸ್ ಮೇಲೆ ಮಲಗೋಕ್ಕೆ ಜಾಗ ಮಾಡಿಕೊಟ್ಟಿದ್ದೇನೆ. ನಾವು ಇಲ್ಲಿ ಟೆಂಟ್ ಹಾಕಿದ್ದೀವಿ, ಮಲಗ್ತಾ ಇದ್ದೀವಿ ಇಲ್ಲಿ. ಬೆಳಗ್ಗೆ ಎಷ್ಟು ತಗೋತಿಲ್ಲ ಅದರೊಳದಕ್ಕೆ. ತುಂಬ ಚಳಿ ಇದೆ. ಸೊ ತುಂಬ ಪ್ಯಾಕ್ ಆಗಿದ್ದೀವಿ ಎಲ್ಲರೂ. ಫುಲ್ಲು ಪ್ಯಾಕ್ ಆಗಿದೆ. ಟೆಂಟ್ ಕ್ಲೋಸ್ ಮಾಡಿದ್ದೀವಿ, ಎಲ್ಲ ಮಲಗಿದ್ದೀವಿ. ಎಲ್ರಿಗೂ ನನ್ನ ಕಡೆಯಿಂದ ಗುಡ್ ನೈಟ್. ನೀವು ಮಲಗಿ.